ಬಾಳೆ ಗಿಡ ಯೋಚನೆ ಮಾಡಿ ಎಷ್ಟು ವೇಗವಾಗಿ ಬೆಳೆಯುತ್ತೆ ಅಲ್ವಾ? ಜೊತೆಗೆ ಒಂದು ದೊಡ್ಡ ಗೊಂಚಲನ್ನು ಕೂಡ ಹೊರುತ್ತೆ. ಅದಕ್ಕಾಗಿಯೇ ಅದಕ್ಕೆ ನಿರಂತರವಾಗಿ ಪೋಷಣೆ ಬೇಕೇ ಬೇಕು. ಬನ್ನಿ, ಈ ಸಲದ ನಮ್ಮ ವಿಶ್ಲೇಷಣೆಯಲ್ಲಿ ಬಾಳೆಯ ಶಕ್ತಿಗೆ ಮೂಲ ಕಾರಣವಾದ ಆ 3 ಮುಖ್ಯ ಪೋಷಕಾಂಶಗಳ ಬಗ್ಗೆ ಮಾತಾಡೋಣ. ಒಂದು ಮಾತಿದೆ, ಬಾಳೆ ಹಸಿವನ್ನ ಸಹಿಸಲ್ಲ ಅಂತ. ಇದು 100ಕ್ಕೆ 100 ಸತ್ಯ. ಯಾಕಂದ್ರೆ ಅದರ ಬೆಳವಣಿಗೆಯ ವೇಗ ನೋಡಿ, ಅದರ ದೊಡ್ಡ ದೊಡ್ಡ ಎಲೆಗಳು, ಆ ಭಾರವಾದ ಗೊಂಚಲು, ಇದೆಲ್ಲದಕ್ಕೂ ಮಣ್ಣಿನಿಂದ ನಿರಂತರವಾಗಿ ಪೋಷಕಾಂಶಗಳು ಸಿಗ್ತಾನೇ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಸಾಕು, ಅದರ ಎಫೆಕ್ಟು ಗಿಡದ ಮೇಲೆ ತಕ್ಷಣ ಕಾಣಿಸುತ್ತೆ. ಹಾಗಾದ್ರೆ ಬಾಳೆಯ ಶಕ್ತಿ, ಅದರ ಆರೋಗ್ಯ ಮತ್ತೆ ಇಳುವರಿ, ಇದನ್ನೆಲ್ಲ ಡಿಸೈಡ್ ಮಾಡೋ ಆ 3 ಮುಖ್ಯ ಪೋಷಕಾಂಶಗಳು ಯಾವುವು? ಬೇರೇನೂ ಅಲ್ಲ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಇವು 3 ಈ ಪೌಷ್ಟಿಕಾಂಶದ ಕಥೆಯ ಹೀರೋಗಳು ಅಂದ್ಕೋಬೋದು. ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಒಂದು ಸುಲಭ ದಾರಿ ಇದೆ. ಸಾರಜನಕ ಅಂದ್ರೆ ಗಿಡದ ಬೆಳವಣಿಗೆಗೆ ಬೇಕಾದ ಆಹಾರ, ರಂಜಕ ಗಿಡಕ್ಕೆ ಒಂದು ಸ್ಟ್ರಕ್ಚರ್ ಕೊಡುವ ಮೂಳೆಗಳು, ಇನ್ನು ಪೊಟ್ಯಾಷಿಯಂ ಅದು ಹಣ್ಣುಗಳನ್ನ ದಪ್ಪ ಮಾಡಕ್ಕೆ ಬೇಕಾದ ಶಕ್ತಿ. ಆಹಾರ, ಮೂಳೆ, ಶಕ್ತಿ, ಈ 3 ಪದಗಳನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಇದೇ ನಮಗೆ ಸಹಾಯ ಮಾಡುತ್ತೆ. ಸರಿ, ಮೊದಲು ಸಾರಜನಕದ ಬಗ್ಗೆ ನೋಡೋಣ. ಇದನ್ನ ಗಿಡದ ಬೆಳವಣಿಗೆಯ ಎಂಜಿನ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಗಿಡದ ಕಾಂಡ, ಅದರ ಎಲೆಗಳು, ಅಂದ್ರೆ ಅದರ ಪೂರ್ತಿ ಬಾಡಿಯನ್ನ ಕಟ್ಟುವುದೇ ಈ ಸಾರಜನಕ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸಾರಜನಕ ಗಿಡದ ಆರಂಭದ ದಿನಗಳಲ್ಲಿ ತುಂಬಾ ಮುಖ್ಯ. ಅಂದ್ರೆ ಮೊದಲ 4ರಿಂದ 6 ತಿಂಗಳ ಒಳಗೆ ಗಿಡದಲ್ಲಿ ಎಷ್ಟು ಆರೋಗ್ಯಕರ ಎಲೆಗಳು ಇರುತ್ತೋ ಅಷ್ಟು ದೊಡ್ಡ ಗೊಂಚಲು ಸಿಗೋ ಚಾನ್ಸಸ್ ಜಾಸ್ತಿ. ಅಂದ್ರೆ ಅರ್ಥ ಏನು? ಭವಿಷ್ಯದ ಫಸಲಿಗೆ ಫೌಂಡೇಶನ್ ಹಾಕೋದೇ ಈ ಸಾರಜನಕ. ಸರಿ, ಸಾರಜನಕದ ಕೆಲ್ಸ ಏನು ಅಂತ ಗೊತ್ತಾಯ್ತು. ಆದ್ರೆ ಒಂದು ವೇಳೆ ಗಿಡಕ್ಕೆ ಬೇಕಾದಷ್ಟು ಸಾರಜನಕ ಸಿಗ್ಲಿಲ್ಲ ಅಂದ್ರೆ ಹಾಗೇನಾಗ್ಬೋದು? ವ್ಯತ್ಯಾಸ ಅಂತೂ ಕ್ಲಿಯರಾಗಿ ಕಾಣಿಸುತ್ತೆ. ಸಾರಜನಕ ಕಮ್ಮಿ ಆದ್ರೆ ಎಲೆಗಳೆಲ್ಲ ತಿಳಿ ಹಸಿರು ಬಣ್ಣಕ್ಕೆ ತಿರುಗ್ಬಿಡುತ್ತೆ, ಬೆಳವಣಿಗೆ ನಿಂತು ಹೋಗುತ್ತೆ, ಹೊಸ ಎಲೆಗಳು ಬರೋದೇ ಕಷ್ಟ. ಅಷ್ಟೇ ಅಲ್ಲ, ಕೆಲವು ಸಲ ಎಲೆ ತೊಟ್ಟನ ಮೇಲೆ ಕೆಂಪು ಗುಲಾಬಿ ಬಣ್ಣ ಕೂಡ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇದು ಹೇಗಪ್ಪ ಅಂದ್ರೆ ಸರಿಯಾಗಿ ಊಟ ಸಿಗದ ಮಗುವಿನ ಹಾಗೆ. ಮೊದಲು ನಿಲ್ಲೋದೇ ಅದರ ಬೆಳವಣಿಗೆ. ಸಾರಜನಕ ಅಂದ್ರೆ ಗಿಡದ ಊಟ ಅಂದ್ವಲ್ಲ, ಆ ಊಟವೇ ಸಿಗ್ಲಿಲ್ಲ ಅಂದ್ರೆ ಗಿಡ ಬೆಳೆಯುವುದನ್ನ ನಿಲ್ಸ್ಬಿಡುತ್ತೆ. ಹಾಗಾದ್ರೆ ಜಾಸ್ತಿ ಸಾರಜನಕ ಕೊಟ್ಟುಬಿಟ್ರೆ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಕೋಬೋದು. ಆದ್ರೆ ಇಲ್ಲ, ಅದೇ ದೊಡ್ಡ ತಪ್ಪು. ಅತಿಯಾದರೆ ಅಮೃತನೂ ವಿಷ ಅಲ್ವಾ? ಇಲ್ಲೂ ಅಷ್ಟೇ, ಬ್ಯಾಲೆನ್ಸ್ ತುಂಬಾ ಮುಖ್ಯ. ಅತಿಯಾದ ಸಾರಜನಕ ಇದೆಯಲ್ಲ, ಅದು ಒಂದು ರೀತಿ ಕಣ್ಣಿಗೆ ಮೋಸ ಮಾಡುತ್ತೆ. ಗಿಡ ನೋಡಕ್ಕೆ ದಷ್ಟಪುಷ್ಟವಾಗಿ ಹುರುಪಿನಿಂದ ಕಾಣಿಸುತ್ತೆ, ಆದ್ರೆ ಕೊನೆಗೆ ಬರೋ ಗೊಂಚಲು ಮಾತ್ರ ಚಿಕ್ಕದು, ಕಾಯಿಗಳು ಕೂಡ ಸರಿ ತುಂಬಿಕೊಳ್ಳಲ್ಲ. ಇದು ನೋಡೋಕೆ ದಷ್ಟಪುಷ್ಟವಾಗಿ ಕಂಡ್ರೂ ಒಳಗೊಳಗೆ ಶಕ್ತಿ ಇಲ್ಲದ ದೇಹದ ಹಾಗೆ. ಇದರಿಂದ ಇಳುವರಿ ಮತ್ತು ಹಣ್ಣಿನ ಕ್ವಾಲಿಟಿ ಎರಡೂ ಹಾಳಾಗುತ್ತೆ. ಸರಿ, ಈಗ ಎರಡನೇದಕ್ಕೆ ಬರೋಣ, ರಂಜಕ. ಇದರ ಕೆಲಸ ಹೆಚ್ಚಾಗಿ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಯಾಕಂದ್ರೆ ಇದರ ಕೆಲಸ ನಡೆಯೋದೆಲ್ಲ ನೆಲದ ಕೆಳಗೆ. ಗಿಡಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿಕೊಡೋದೇ ಇದರ ಜವಾಬ್ದಾರಿ. ಗಿಡ ಸ್ಟಡಿಯಾಗಿ ನಿಲ್ಲೋಕೆ ರಂಜಕ ತುಂಬಾ ಇಂಪಾರ್ಟೆಂಟ್. ಇದು ಗಿಡದ ಗಡ್ಡೆ ಮತ್ತು ಬೇರಿನ ಸಿಸ್ಟಮನ್ನು ಬಲಪಡಿಸುತ್ತೆ. ಇದರಿಂದ ಗಿಡ ನೆಲದಲ್ಲಿ ಗಟ್ಟಿಯಾಗಿ ಬೇರೂರುತ್ತೆ. ಅಷ್ಟೇ ಅಲ್ಲ, ಇದು ಹೂ ಬಿಡೋ ಪ್ರಾಸೆಸ್ಗೂ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ಫೌಂಡೇಶನೇ ವೀಕ್ ಆದ್ರೆ ಆಗೇನಾಗ್ಬೋದು? ರಂಜಕದ ಕೊರತೆ ಆದಾಗ ಬೇರುಗಳು ಸರಿಯಾಗಿ ಬೆಳೆಯಲ್ಲ. ಇದರಿಂದ ಗಿಡದ ಪೂರ್ತಿ ಬೆಳವಣಿಗೆ ಕುಂಠಿತವಾಗ್ಬಿಡುತ್ತೆ. ಎಲೆತೊಟ್ಟುಗಳು ಎಷ್ಟು ವೀಕ್ ಆಗ್ತವೆ ಅಂದ್ರೆ ಅವು ಮುರಿದು ಬೀಳಕ್ಕೆ ಶುರುವಾಗುತ್ತೆ, ಮತ್ತೆ ಎಲೆಗಳ ಅಂಚುಗಳು ಹಳದೆ ಆಗ್ತವೆ. ಇದು ಅಡಿಪಾಯವೇ ಇಲ್ಲದ ಮನೆ ಕಟ್ಟಿದ ಹಾಗೆ. ಫೌಂಡೇಶನ್ನೇ ಸರಿಯಿಲ್ಲ ಅಂದ್ಮೇಲೆ ಬಿಲ್ಡಿಂಗ್ ಹೇಗೆ ನಿಲ್ಲುತ್ತೆ? ಕುಸಿದು ಬೀಳುತ್ತೆ ಅಷ್ಟೇ. ಈಗ ನಮ್ಮ ಕಥೆಯ 3ನೇ ಮತ್ತು ಕೊನೆಯ ಹೀರೋ ಪೊಟ್ಯಾಷಿಯಂ. ಇದನ್ನ ಫ್ರೂಟ್ ಫಿನಿಷರ್ ಅಂತಲೇ ಕರೆಯಬಹುದು. ಯಾಕಂದ್ರೆ ಇದರ ಕೆಲಸ ಡೈರೆಕ್ಟಾಗಿ ಹಣ್ಣಿನ ಕ್ವಾಲಿಟಿ ಮತ್ತು ಸೈಜನ್ನು ನಿರ್ಧರಿಸೋದು. ಪೊಟ್ಯಾಷಿಯಂ ಕೆಲಸ ಎಷ್ಟು ಮುಖ್ಯ ಅಂದ್ರೆ ಇದು ಗೊಂಚಲು ಬೇಗ ಬರೋ ಹಾಗೆ ಮಾಡುತ್ತೆ, ಹಣ್ಣುಗಳು ಬೇಗ ಮಾಗೋಕೆ ಸಹಾಯ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಸಿಗೋ ಹಾಗೆ ದೊಡ್ಡ ದಪ್ಪ ಕಾಯಿಗಳನ್ನು ರೂಪಿಸುತ್ತೆ. ನೆನ್ಪಿದೆಯಾ? ಪೊಟ್ಯಾಷಿಯಂ ಅಂದ್ರೆ ಶಕ್ತಿ ಅಂತ ಹೇಳಿದ್ವಿ. ಒಂದ್ವೇಳೆ ಆ ಶಕ್ತಿಯೇ ಖಾಲಿಯಾದ್ರೆ ಗಿಡದ ಪರಿಸ್ಥಿತಿ ಏನಾಗ್ಬೋದು? ಅದರ ಲಕ್ಷಣಗಳು ನಿಜಕ್ಕೂ ತುಂಬಾ ಗಂಭೀರವಾಗಿರ್ತವೆ. ಪೊಟ್ಯಾಷಿಯಂ ಕಡಿಮೆ ಆದಾಗ ಹಳೆಯ ಎಲೆಗಳು ತುದಿಯಿಂದ ಹಳದಿಯಾಗೋಕೆ ಶುರುವಾಗಿ ಬೇಗನೆ ಒಣಗಿ ಹೋಗುತ್ತೆ. ಆದರೆ ಅಸಲಿ ನಷ್ಟ ಆಗೋದು ಹಣ್ಣುಗಳಿಗೆ. ಕಾಯಿಗಳು ಸರಿಯಾದ ಶೇಪ್ಗೆ ಬರಲ್ಲ, ಪೂರ್ತಿಯಾಗಿ ತುಂಬಿಕೊಳ್ಳಲ್ಲ, ಕೊನೆಗೆ ಮಾರುಕಟ್ಟೆಗೆ ತಗೊಂಡು ಹೋಗೋಕೆ ಯೋಗ್ಯವೇ ಇಲ್ದ ಹಾಗೆ ಆಗ್ಬಿಡುತ್ತೆ. ಇದು ಪೆಟ್ರೋಲ್ ಇಲ್ದ ಗಾಡಿ ಹಾಗೆ. ಫ್ಯೂಲ್ ಖಾಲಿಯಾದಾಗ ಗಾಡಿ ಹೇಗೆ ಇದ್ದಕ್ಕಿದ್ದಂತೆ ನಿಂತೋಗುತ್ತೋ ಅದೇ ರೀತಿ
ಪೊಟ್ಯಾಷಿಯಂ ಕೊರತೆ ಆದಾಗ ಗಿಡದ ಉತ್ಪಾದನೆ ಕೂಡ ಸಡನ್ನಾಗಿ ನಿಂತೋಗುತ್ತೆ. ಹಾಗಾದರೆ ಈ 3 ಪೋಷಕಾಂಶಗಳ ಬಗ್ಗೆ ತಿಳಿದುಕೊಂಡ ಮೇಲೆ ನಮಗೆ ಏನು ಗೊತ್ತಾಗುತ್ತೆ? ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಈ 3ರ ಬ್ಯಾಲೆನ್ಸ್ ಬಾಳೆ ಬೆಳೆಗೆ ಅತಿ ಅವಶ್ಯಕ. ಯಾಕಂದ್ರೆ ಬಾಳೆಯ ವೇಗದ ಬೆಳವಣಿಗೆ, ಅದರ ಭಾರವಾದ ಗೊಂಚಲು, ಈ ಕಾರಣಗಳಿಂದ ಸಣ್ಣ ಅಸಮತೋಲನ ಕೂಡ ಇಳುವರಿಯ ಮೇಲೆ ದೊಡ್ಡ ಹೊಡೆತ ಕೊಡುತ್ತೆ. ಕೆಲವೊಮ್ಮೆ ಗೊಬ್ಬರ, ಪೋಷಕಾಂಶಗಳಿಗೆ ಮಾಡೋ ಖರ್ಚು ಜಾಸ್ತಿ ಅನಿಸ್ಬೋದು, ಅದನ್ನ ಒಂದು ಖರ್ಚು ಅಂತಾನೂ ಅಂದ್ಕೋತಾರೆ. ಆದರೆ ಅದು ಖರ್ಚಲ್ಲ, ಅದು ಉತ್ತಮ ಇಳುವರಿಗೆ ನಾವು ಮಾಡೋ ಒಂದು ಇನ್ಶೂರೆನ್ಸ್. ಕೊನೆಯದಾಗಿ ಒಂದು ಮಾತು, ಬಾಳೆ ಗೊಂಚಲು ಏನಿದೆ ಅದು ಕೊನೆ ತಿಂಗಳಲ್ಲಿ ರೆಡಿಯಾಗಲ್ಲ. ಅದರ ಅಡಿಪಾಯ ಗಿಡ ನೆಟ್ಟ ಮೊದಲ ಕೆಲವು ತಿಂಗಳಲ್ಲಿ ನಾವು ಕೊಡುವ ಪೋಷಣೆಯಲ್ಲೇ ಇರುತ್ತೆ. ಯಾವ ರೈತ ಗಿಡಕ್ಕೆ ಆರಂಭದಲ್ಲಿ ಸರಿಯಾಗಿ ಆಹಾರ ಕೊಡ್ತಾನೋ ಅವನು ಕೊನೆಯಲ್ಲಿ ಆತ್ಮವಿಶ್ವಾಸದಿಂದ ಫಸಲ್ ತೆಗಿತಾನೆ. ಸರಿ, ಮುಂದಿನ ಭಾಗದಲ್ಲಿ ದ್ವಿತೀಯ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಈ ಪೌಷ್ಟಿಕಾಂಶದ ಕಥೆಯನ್ನ ಹೇಗೆ ಕಂಪ್ಲೀಟ್ ಮಾಡುತ್ತಿದೆ ಅಂತ ನೋಡೋಣ. ಈ ಮಾಹಿತಿ ನಿಮಗೆ ಸಹಾಯ ಮಾಡಿದೆ ಅಂತ ನಾವು ನಂಬುತ್ತೇವೆ. ಇದು ಬೇರೆ ರೈತ ಬಾಂಧವರಿಗೂ ತಲುಪಲಿ ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.